ಆಯ್ತು ಮಮ್ಮಿ. ನನಗೆ ಹೇಳ್ತೀಯಾ? ಅತ್ತೆ ಮನೇಲಿ ಹೊಂದ್ಕೊಂಡು ಹೋಗ್ರಮ್ಮ. ಸರಿ ಮಮ್ಮಿ. ಇವ್ರ ಮನೆಗೆ ಒಳ್ಳೆ ಹೆಸರು ತಾನೆ. ಸರಿ ಮಮ್ಮಿ. ಯಾಕೆ ಮಮ್ಮಿ ಕಣ್ಣಲ್ಲಿ ನೀರ್ ಹಾಕ್ತಾ ಇದೀಯಾ? ಇನ್ಮೇಲಾದ್ರೂ ಸಂತೋಷವಾಗಿರ್ಬಹುದಲ್ಲ. ಅವಳು ಇಷ್ಟು ಮಟ್ಟಿಗೆ ಮದ್ವೆಗೆ ಹೋಗ್ತಿದ್ದಾಳಲ್ಲ ಅಂತ ಸಂತೋಷ ಪಡಮ್ಮ. ಸಾಕು ಸುಮ್ನೆ ಇರೆ. ಹೆತ್ತ ಸಂಕಟ ನಿಮ್ಗೇನ್ ಅರ್ಥ ಆಗುತ್ತೆ? ಅಕ್ಕ ನಾನ್ ಬರ್ತೀನಿ. ಅತ್ತೆ ಬರ್ತೀನಿ. ಹೋಗ್ಬಿಟ್ಟು ಮಮ್ಮಿ ನಾನ್ ಬರ್ತೀನಿ. ಡ್ಯಾಡಿ ನಾ ಬರ್ಲಾ? ಹಾ ಮೈ ಡಿಯರ್ ಕೋಬದಸ್, ಆದಷ್ಟು ಬೇಗ ನಿಮ್ ಕಾಗದ ಬರೀತೀನಿ. ಆಡಿದ ಮಾತನ್ನ ನಡ್ಸ್ಕೊಟ್ಬಿಟ್ಟೆ ಕಣೋ. ನಿನ್ ಉಪಕಾರನ ಯಾವತ್ತೂ ಮರಿಯಲ್ವೋ? ಮೈ ಡಿಯರ್ ಫ್ರೆಂಡ್ಸ್, ನಿಮ್ಮಿಂದ ನನಗ್ ತುಂಬಾ ಉಪಕಾರ ಆಯ್ತು ಕಣ್ರು. ಥ್ಯಾಂಕ್ ಯು ವೆರಿ ಮಚ್. ಓಕೆ ಬಂದ್ರೆ ಬೇಗ. ಬಂದ್ವಿ ಕಣೆ. ದಾರಿ ಬಿಡು. ಬಂದೆ ಬಂಗಾರಿ ಸಿಂಗದಿ. ಹಾ ಮೈ ಡಿಯರ್ ಫಾದರ್ ಮದನ್, ಹೊರಡಕ್ ರೆಡಿನಾ? ಬರ್ತೀವಿ ಮಾವ. ಹುಷಾರಮ್ಮ. ನಂಜುಂಡಿ ಹೇಳ್ದಾಗ ಕೇಳ್ಕೊಂಡಿರು. ಸರಿ ಸರಿ ಹೋಗ್ಬಿಟ್ಟು ಬರ್ತೀನಿ ಡ್ಯಾಡಿ. ಬರ್ತೀನಿ ಮಾವ. ಯಾಕೆ ಹೇಳ್ತಿದ್ಯಾ? ಹೋಗಾಯ್ತಲ್ಲ, ನಡಿ ಒಳಗೆ. ಅನುಭವಿಸಿದ ಸಾಕು, ಇಳಿರಿ ಕಲಾವತಿ ಅವರೇ. ಮುಂದೇನು ಮಾಡೋದು? ತಗೊಳಮ್ಮ, ನಿನ್ಗೆ ಅಡ್ವಾನ್ಸ್ 500 ರೂಪಾಯಿ ಕೊಟ್ಟಾಯ್ತು. ಇದು 500, ಒಟ್ಟು 1000. ನಿಮಗೂ ಇದು 500, ಒಟ್ಟು 1000. ಇನ್ನು ನನಗೂ ನಿಮ್ಗೂ ಸಂಬಂಧ ಮುಗಿದೋಯ್ತು. ಮತ್ತೆ ನೋಡೋಣ. ಹಾಗನ್ಬೇಡಪ್ಪ. ನೋಡು, ನಮಗೂ ನಾಟಕದಲ್ಲಿ ಅಭಿನಯಿಸಿ ಅಭಿನಯಿಸಿ ಸಾಕಾಗಿ ಹೋಗಿತ್ತು. ಜೀವನ್ ನಾಟಕದಲ್ಲಿ ಅಭಿನಯಿಸೋ ಅವಕಾಶ ಸಿಕ್ಕಿರ್ಲಿಲ್ಲ, ಅದು ಸಿಕ್ಕಿಬಿಡ್ತು. ನೋಡು, ನೆಕ್ಸ್ಟ್ ಟೈಮು ನಿನ್ ಹೆಂಡತಿಗೆ ಅಪ್ಪ ಅಮ್ಮ ಆದ್ರೂ ಸರಿ, ಚಿಕ್ಕಮ್ಮ ಚಿಕ್ಕಪ್ಪ ಆದ್ರೂ ಸರಿ, ಕರೆದ್ರೆ ಹೀಗೆ ಬಂದು ಅಚ್ಚುಕಟ್ಟಾಗಿ ಪಾರ್ಟ್ ಮಾಡ್ಬಿಟ್ಟು ಹೋಗ್ತೀವಿ. ಹೌದಪ್ಪ, ನಾನು ಅಷ್ಟೇ. ಎಲ್ಲಿ ನಿನ್ ಹೆಂಡ್ತಿ? ಏನಮ್ಮ ನೀನು ಅಷ್ಟೇ. ಇಂಥ ಅವಕಾಶ ಸಿಕ್ಕಾಗ ನಮ್ಮನ್ನ ಮಾತ್ರ ಮರಿಬೇಡ. ನಮಗೂ ಅಷ್ಟೇ. ನಾಟಕದ ಕಂಪನಿಲಿ ನಿದ್ದೆ ಗೆಟ್ಟು ಗೆಟ್ಟು ಸಾಕಾಗಿ ಹೋಗಿದೆ. ಬರೋದು ಹೊಟ್ಟೆಗೂ ಸಾಲಲ್ಲ, ಬಟ್ಟೆಗೂ ಸಾಲಲ್ಲ. ಏನಪ್ಪ, ನೀನ್ ಯಾಕೆ ಪರ್ಮನೆಂಟ್ ಆಗಿ ಅಪ್ಪ ಅಮ್ಮನ ಪಾರ್ಟಿಗೆ ನಮ್ಮನ್ನ ಇಟ್ಕೋಬಾರ್ದು? ಅದು ಮುಂದಿನ ದಿನ ನೋಡ್ಕೊಳ್ಳೋಣ. ಸದ್ಯ ಕೊಟ್ರ ದುಡ್ಡು ತಗೊಂಡೋಗಿ. ನಾನು ಇನ್ನು ಈ ಕಾರು ಬಟ್ಟೆ ಎಲ್ಲ ವಾಪಸ್ ಮಾಡ್ಬೇಕು. ಹೌದೌದು, ಬಟ್ಟೆ ಅಂದ್ಮೇಲೆ ಜ್ಞಾಪಕಕ್ಕೆ ಬಂತು. ಈ ಬಟ್ಟೆ ಬಾಡಿಗೆ ಯಾರು ಕೊಡೋದು? ಕೊಟ್ಟಿರೋ ದುಡ್ಡು ಅಡ್ಜಸ್ಟ್ ಮಾಡ್ಕೋ ಹೋಗ. ಇದು ಬೇರೆ. ಎಷ್ಟೇ ಚೆನ್ನಾಗಿ ಪಾರ್ಟ್ ಮಾಡಿದ್ರು ನಮ್ಮ ಮನೆ ಬರ ಇಷ್ಟೇ. ಹಲೋ ಹಲೋ, ಮುಗಿತಾ ನಿಮ್ ಕೆಲಸ ಎಲ್ಲ? ಯಾಕೆ ಇಷ್ಟು ಡಿಲೇ ಮಾಡ್ಬಿಟ್ರಿ? ಕೆಲಸ ಸ್ವಲ್ಪ ಕಷ್ಟವಾಗಿತ್ತು, ಅದಕ್ಕೆ ತಡ ಆಯ್ತು. ನಿಮ್ ಕಾರ್ ತುಂಬಾ ಲಕ್ಕಿ ಸರ್. ಇದರಿಂದ ಒಂದ್ ದೊಡ್ಡ ಮಂಗಳ ಕಾರ್ಯನೇ ನಡೆದೋಯ್ತು. ಹೌದಾ? ಅಂದಾಗೆ ಎನಿವೇ ಸಾರಿ ಫಾರ್ ದ ಡಿಲೇ. ನಿಮ್ ಉಪಕಾರ ನಾನು ಯಾವತ್ತೂ ಮರೆಯೋಲ್ಲ. ತಗೊಳ್ಳಿ ನಿಮ್ ಕಾರಿನ ಬಾಡಿಗೆನ. ಥ್ಯಾಂಕ್ ಯು ಸರ್. ಹಾಗೆ ಡಿಕ್ಕಿಲ್ ಬಾಕ್ಸ್ ಇದೆ, ತಗೊಂಡ್ಬಿಡ್ತೀನಿ. ಓಕೆ. ಏಯ್, ಬಾಕ್ಸ್ ತಕೊಡೋ. ಇನ್ನು ಏನ್ ನೋಡ್ತಿದ್ಯಾ? ಇಳಿ ಕೆಳಗೆ. ನಮಗೂ ಈ ಕಾರ್ಗೆ ಋಣ ತೀರೋಯ್ತು. ತಗೊಳ್ಳಿ ಸರ್ ನಿಮ್ ಬಾಕ್ಸ್. ಒಳ್ಳೇದಪ್ಪ. ಏನ್ ಮುಖ ನೋಡ್ತ್ಯಾ? ತಗೋ ಬಾಕ್ಸ್ನ, ಬಸ್ಸಲ್ಲಿ ಹೋಗೋಣ. ಹಿಡ್ಕೊಳೆ ಕೈಲಿ. ನಡಿ. ಎಷ್ಟು ಭಾರಪ್ಪ. ಇದನ್ನು ತಲೆ ಮೇಲೆ ಇಡ್ಲಾ? ಅಯ್ಯೋ, ಇಳಿ. ಬಾ ಹೋಗೋಣ. ನಮ್ ರಘು ಅವನ ಹೆಂಡತಿನ ಕರ್ಕೊಂಡ್ ಬರ್ತಿದ್ದಾನೆ. ಎಲ್ಲಿ? ಅಯ್ಯೋ ಬನ್ನಿ, ತೋರಿಸ್ತೀನಿ, ಬನ್ನಿ. ರೀ, ನಾ ಆರ್ತಿ ತಗೊಂಡ್ ಬರ್ತೀನಿ. ಅದೆಲ್ಲ ಏನು ಬೇಡ. ರಘು ಹೇಳಿದ್ ನೆನಪಿದೆ ತಾನೆ? ಬಾ.
ನಮಸ್ಕಾರ ಬುದ್ಧಿ. ಏನಯ್ಯ, ಒಂದ್ ವಾರ ರಜಾ ಬೇಕು ಅಂತ ಕೇಳಿ ಹೋಗಿ ಒಂದ್ ತಿಂಗಳಾಯ್ತಲ್ಲ. ಒಂದ್ ವಾರದಲ್ಲೇ ಬರ್ಬೇಕಾಗಿತ್ತು ಸ್ವಾಮಿ. ಮೊದಲೇ ಗೊತ್ತಾಗೋಯ್ತು, ಅದಕ್ಕೆ ತಡ ಆಯ್ತು. ಇವಳು ನನ್ನ ಹೆಂಡತಿ. ಸಾವಿತ್ರಿ, ನೋಡ್ದೇನೆ ನವದಂಪತಿಗಳನ್ನ. ದೇವ್ರು ಒಳ್ಳೇದ್ ಮಾಡ್ಲಿಪ್ಪ. ಇವರು ನಮ್ ದಣಿಗಳು, ನಮ್ಮಪ್ಪ ನಮ್ಮಮ್ಮ ಇದ್ದಾಗೆ. ಹೋಗಿ ನಮಸ್ಕಾರ ಮಾಡು. ಏನೇ ಹಾಗೆ ನೋಡ್ತಿದ್ಯಾ? ನಮ್ ತಂದೆ ತಾಯಿಗಳಿದ್ದ ಹಾಗೆ ಅಂತ ಹೇಳಿಲ್ಲ, ನಮಸ್ಕಾರ ಮಾಡೆ. ಇರ್ಲಿ ಬಿಡು, ದೇವ್ರು ನಿಮ್ಮಿಬ್ರು ಚೆನ್ನಾಗಿಟ್ಟಿರ್ಲಿ. ಬರ್ತೀನಿ ಬುದ್ಧಿ, ಬರ್ತೀನಮ್ಮ. ದನ ಕರು ಏನಾಗಿವೆ ನೋಡು. ಸರಿ ತೋಟ ಅಂತೂ ಹಾಳಾಗಿ ಹೋಗಿದೆ. ಹೆಂಡತಿ ಮಗ ಏನ್ ನೋಡ್ತಿ? ನಡಿ ಬಾ. ಏನ್ರಿ ಇದು? ಏನ್ ನೋಡ್ತಾ ಇದ್ಯಾ? ಒಳಗಡೆ ಬಾರೆ. ಇದೇನಾ ನಿನ್ ಮನೆ? ನನ್ನ ಮನೆ ಅಲ್ಲ, ನಮ್ಮ ಮನೆ. ನಮ್ಮ ಮನೆ, ಬಂಗ್ಲೆ ಎಲ್ಲ ಇದೆ. ಬಾ ಒಳಗೆ. ಚಪ್ಪಲಿ ಬಿಟ್ಬಿಟ್ಟು ಬಲ್ಗಾಲ್ ಇಟ್ಕೊಂಡು ಒಳಗಡೆ ಬಾರೆ. ನಾಟಕ ಮುಗೀತು ಇಲ್ಲ ಇನ್ನೂ ಇದೆಯೋ? ಇನ್ ಒಂದೇ ಒಂದ್ ವಿಷಯ ಬಾಕಿ ಇದೆ. ಏನ್ ಗೊತ್ತಾ? ನೋಡ್ದ್ಯಾ? ನಂಜುಂಡಿ. ಯು ಸ್ಕೌಂಡ್ರಲ್, ಯು ಚೀಟ್! ಸೋದ್ರ ಮಾವ ಅಂತ ಸುಳ್ಳು ಹೇಳ್ಕೊಂಡು ಮನೆಗ್ ನುಗ್ಗಿ ಮೋಸ ಮಾಡ್ದ್ಯಾ ನಮ್ಗೆ. ನೀನು ನಂಜುಂಡಿ ಅಲ್ಲ, ನಿನ್ ಹತ್ರ ಕಾರ್ ಇಲ್ಲ, ಬಂಗ್ಲೆ ಇಲ್ಲ, ನಿನ್ ಸಾಹುಕಾರ ಅಲ್ಲ, ನಿನ್ ಮನೆ ಇಲ್ಲ. ಎಲ್ಲ ಸುಳ್ಳು, ಎಲ್ಲ ಸುಳ್ಳು. ಸುಳ್ಳು ಹೇಳಿ ನಮ್ಮಪ್ಪನಿಗೆ ವಂಚನೆ ಮಾಡ್ದೆ, ನಮ್ಮಮ್ಮಂಗ್ ವಂಚನೆ ಮಾಡ್ದೆ, ನನಗ್ ವಂಚನೆ ಮಾಡ್ದೆ. ಯಾಕೆ ಯಾಕೆ ಮಾಡ್ದೆ? ಅಯ್ಯೋ ಪಾಪಿ, ಜೀವನದಲ್ಲಿ ನಾನು ಹೇಗೇಗೋ ಬದುಕ್ಬೇಕು ಅಂತ ಅನ್ಕೊಂಡೆ, ಹೇಗೇಗೋ ಇರ್ಬೇಕು ಅನ್ಕೊಂಡಿದ್ದೆ. ನನ್ನ ಆಸೆಗೆಲ್ಲ ಬೆಂಕಿ ಸುರಿದ್ ಬಿಟ್ಟಿಯಲ್ಲೋ. ನಾನ್ ನಿನಗೇನ್ ಅನ್ಯಾಯ ಮಾಡಿದ್ದೆ? ನಾನ್ ನಿನಗೆ ದ್ರೋಹ ಮಾಡಿದ್ದೆ? ಮಾತಾಡು, ಮಾತಾಡು. ನಾನ್ ಮೋಸ ಹೋದೆ, ನಾನ್ ಮೋಸ ಹೋದೆ. ನಿನಗ್ ಕಾರಿಲ್ಲ, ಬಂಗ್ಲೆ ಇಲ್ಲ, ಹಣ ಇಲ್ಲ. ನಾನೇನ್ ಮಾಡ್ಲಿ? ನಾನೇನ್ ಮಾಡ್ಲಿ? ನಾನು ಹೇಗ್ ಬಾಳ್ಲಿ? ಅಯ್ಯೋ ಮಂಕೆ, ಬಾಳೋದಿಕ್ಕೆ ಕಾರ್ ಬೇಕಾಗಿಲ್ಲ, ಬಂಗ್ಲೆ ಬೇಕಾಗಿಲ್ಲ, ಹಣ ಬೇಕಾಗಿಲ್ಲ. ಹೃದಯ ಇರ್ಬೇಕು, ಪ್ರೀತಿ ಇರ್ಬೇಕು. ಅವೆರಡು ನಿನ್ನ ಹತ್ರ ಇಲ್ಲ. ನಾನೇನು ಮಾಡಕ್ಕಾಗಲ್ಲ. ಸುಮ್ನೆ ಯಾಕೆ ಕೊರಗ್ತೀಯಾ? ಬಸ್ಸಲ್ಲಿ ಬಂದು ಸುಸ್ತಾಗಿದ್ಯಾ? ಕೈಕಾಲ್ ಮುಖ ತೊಳ್ಕೊಂಡು ಎಷ್ಟು ತಗೋ ಹೋಗು. ದೇವಿ, ಏನ್ ಯೋಚನೆ ಮಾಡ್ತಿದ್ಯಾ? ಪ್ರಾಣ ಕಳ್ಕೋಬೇಕು ಅಂತನಾ? ಎಲ್ಲಾದ್ರೂ ಉಂಟಾ? ನಿನ್ನಂತ ಧೈರ್ಯಸ್ಥಳಿಗೆ ಅದು ಮಾನ ಹೋಗಂತ ಕೆಲ್ಸ. ವಾಪಸ್ ಮನೆಗೆ ಹೋಗೋಣ ಅಂತ ಯೋಚನೆ ಮಾಡ್ತಿದ್ಯಾ? ನಿನ್ ತಂಗಿರ ಹತ್ರ ಬೇರೆ ಚಾಲೆಂಜ್ ಮಾಡ್ಬಿಟ್ಟಿದ್ಯಾ. ಅದು ಮಾನ ಹೋಗಂತ ಕೆಲ್ಸನೇ. ಇಲ್ಲ ಹೋದ್ರೆ ಹೋಗ್ಲಿ ಅಂತ ನನ್ ಜೊತೆ ಸವರಿಸ್ಕೊಂಡು ಇದ್ಬಿಡ್ತೀಯಾ? ಎಲ್ಲದಕ್ಕಿಂತ ಅದೇ ವಾಸಿ. ಯಾಕೆಂದ್ರೆ ಹೋಗೋ ಮನ ನನ್ನ ಒಬ್ಬನ ಹತ್ರನೇ ಹೋಗುತ್ತೆ.
ಅನ್ನ, ಇದು ಅನ್ನನೇ. ದೇವಿ, ಏನೇ ಯೋಚನೆ ಮಾಡ್ಬೇಕಾದ್ರೂ ಮನುಷ್ಯನಿಗೆ ತಾಕತ್ತಿರ್ಬೇಕು. ಮೊದಲು ಊಟ, ಆಮೇಲೆ ಆಟ ಪಾಠ ಎಲ್ಲ. ಯಜಮಾನ್ರ ಮನೆಯಿಂದ ಆಹಾ ಬಿಸಿ ಬಿಸಿಯಾಗಿ ಊಟ ಬಂದಿದೆ, ಮೊದಲು ಊಟ ಮಾಡೋಣ ಬಾ, ಆಮೇಲೆ ಯೋಚನೆ ಮಾಡುವಂತೆ. ನಿನಗೂ ಊಟ ಬಡಿಸ್ತೀನಿ, ಬಂದ್ ಮಾಡು. ರುಚಿ ರುಚಿ ಊಟ ಇವೆಲ್ಲ ಸಿಗೋದಿಲ್ಲ ನಿನಗೆ. ಎಲ್ಲ ಬಡಿಸಿದ್ದೀನಿ, ನಿನಗಾದ್ರೆ ಊಟ ಮಾಡು. ನನಗಂತೂ ಹೊಟ್ಟೆ ಅಷ್ಟು ಹೋಗಿದೆಪ್ಪ. ಆಹಾ ಏನ್ ಸಾರು, ಆಹಾ ಇದಕ್ಕೆಲ್ಲ ಪುಣ್ಯ ಮಾಡಿರ್ಬೇಕು, ಪರಮಾನಂದ. ಈರುಳ್ಳಿ ಸಾರು, ಆಹಾ ಹಳ್ಳಿ ಊಟ, ಅದ್ರ ರುಚಿ ನಿನಗೇನ್ ಗೊತ್ತು? ಆಹಾ ನಂದಂತೂ ಆಯ್ತಪ್ಪ. ಅಬ್ಬಾ ಹೊಟ್ಟೆ ಭಾರ ಆಗೋಯ್ತು. ಓ ಊಟ ಅಂತೂ ಜೊತೆಲಿ ಮಾಡ್ಲಿಲ್ಲ, ಅನ್ನ ಎಲ್ಲ ಎಲೆ ಮೇಲೆ ಆರೋಗ್ತಾ ಇದೆ. ಎಲೆನಾದ್ರೂ ಹಾಕೋಬಾ. ಮೈಸೂರೆಲೆ, ಮಲ್ಲಲ್ ಅಡಿಕೆ, ಮದುವೆ ಆದ್ಮೇಲೆ ಗಂಡ ಹೆಂಡ್ತಿರು ಇವೆಲ್ಲ ಜೊತೆಲಿ ತಿನ್ಬೇಕು. ಹೋಗ್ಲಿ ಇದನ್ನಾದ್ರೂ ತಿಂದು ಹೊಟ್ಟೆ ತುಂಬಿಸ್ಕೊ ಬಾ. ಬಾರೆ ಬಾರೆ. ಲೇ ಲೇ ನನ್ ಮೇಲೆ ಇರೋಕಪ್ಪ, ಅನ್ನದ ಮೇಲೆ ಯಾಕೆ ತೋರಿಸ್ತೀಯಾ? ಅನ್ನ ಬಿಸಾಕಿದ್ರೆ ಅನ್ನ ಸಿಗಲ್ಲ ಕಣಲೇ. ಬಾರ ಇಲ್ಲಿ. ಲೇ ಅನ್ನ ಬಿಸಾಕ್ಬೇಡ್ವೆ, ಅನ್ನ ಸಿಗಲ್ಲ. ಓಹೋ ಇದಾ ವಿಷಯ, ನನ್ಗೆ ಗೊತ್ತೇ ಇರ್ಲಿಲ್ಲ. ನಿನಗಿಂತ ನಾಯೇ ವಾಸಿ. ನೀನಾದ್ರೂ ಚೆನ್ನಾಗಿ ತಿನ್ನು, ಅವಳಿಗಾದ್ರೂ ಋಣ ಇಲ್ಲ. ಆಹಾ ಛೇ 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 ಛೇ, ಈ ಮನೇಲಿ ಮುಖ ತೊಳ್ಕೊಳಕ್ಕೆ, ಸ್ನಾನ ಮಾಡೋಕೆ ಬಿಸ್ನೀರ್ಗೂ ಗತಿ ಇಲ್ವಾ? ಬಿಸ್ನೀರ್ ಅಪ್ಪ ಕಣೆ, ಇದು ನ್ಯಾಚುರಲ್ ಮಿನರಲ್ ವಾಟರ್. ಒಂದ್ ಚಮ್ ತಲೆ ಮೇಲೆ ಬೀಳೋರ್ಗು ತಣ್ಣಗಿರುತ್ತೆ, ಆಮೇಲೆ ಇದು ಬಿಸಿ ಆಗಿರುತ್ತೆ. ಮುಟ್ ನೋಡು ನೋಡು. You idiot! Stop it! ನಿನ್ನ ನೋಡು. Stop it! ಯಾರ್ಲೆ ಕಲ್ಲೊಡ್ದು? ಓ ನಿಮ್ಮಲ್ಲಿ ಬಿತ್ತಾ? ಏನು ಬೇಜಾರ್ ಮಾಡ್ಕೋಬೇಡಿ, ಗಂಡ ಹೆಂಡ್ತಿರ್ ಸರ್ಸ. ಮುಂದುವರ್ಸಿ ಮುಂದುವರ್ಸಿ. ಆಯ್ತು ಮುಂದುವರ್ಸ್ತೀವಿ ಮುಂದುವರ್ಸ್ತೀವಿ. ನೋಡು, ಬೇಡ ನೋಡು. ಅಪ್ಪ ನಂಜುಂಡೇಶ್ವರ, ಇವಳು ನನ್ನನ್ನೇ ನಂಬ್ಕೊಂಡು ಬಂದಿದ್ದಾಳೆ. ಪತಿ ಮೇಲೆ ತುಂಬಾ ಭಕ್ತಿ. ಅವಳು ನೀರ್ ಕುಡಿದೇ ಇದ್ರು ಬಾಯಾರಿಕೆ ಆಗದೇ ಇರೋ ಹಾಗೆ ನೋಡ್ಕೊ, ಊಟ ಮಾಡದೇ ಇದ್ರು ಹೊಟ್ಟೆ ಹಸಿದೇ ಇರೋ ಹಾಗೆ ನೋಡ್ಕೊಳಪ್ಪ. ಸ್ವಾಮಿ ಸ್ವಾಮಿ, ಅಮ್ಮವ್ರು ಹೇಳಿದ್ರು ಬಿಸಿ ಇರುವಾಗ್ಲೇ ತಿಂಡಿ ತಿನ್ಬೇಕಂತೆ. ಹೀಗೆ ನಿತ್ಯ ನಿಮ್ಮ ಅಮ್ಮವರೇ ಊಟ ತಿಂಡಿ ಕಳಿಸ್ತಾ ಇದ್ರೆ ನನ್ನ ಹೆಂಡತಿಗೆ ಒಲೆ ಹಚ್ಚೋದೇ ಮರ್ತೋಗುತ್ತೆ. ಅಯ್ಯೋ ಹೋಗಿ ಸ್ವಾಮಿ. ಆಹಾ ಆಹಾ, ರಾಜಯೋಗ ಅಂದ್ರೆ ಹೀಗಿರ್ಬೇಕು. ತಟ್ಟೆ ಇಡ್ಲಿ, ರಾಗಿ ರೊಟ್ಟಿ, ಕಾಯಿ ಚಟ್ನಿ, ದೋಸೆ, ಗೊಜ್ಜು. ಆಹಾ, ಒಂದ್ ಕೈ ನೋಡೇ ಬಿಡೋಣ. ನಮ್ ದೇಶದಲ್ಲಿ ಎಷ್ಟೋ ಜನ ಒಪ್ಪತ್ತು ಊಟನೂ ಇಲ್ಲದೆ ಕಷ್ಟ ಪಡ್ತಾರೆ. ಕೆಲವ್ರು ಇದ್ರೂ ತಿನ್ನಲ್ಲ, ಕೊಬ್ಬು ಕೊಬ್ಬು. ಪಾಪ ಅವ್ರೇನ್ ಮಾಡ್ತಾರೆ? ಅನ್ನೋದ್ ಋಣ ಇರ್ಬೇಕಲ್ಲ. 4 ಜನಕ್ಕೆ ಊಟ ಗಿಟ್ಟ ಹಾಕಿದ್ದಿದ್ರೆ ಆ ಭಾಗ್ಯ ಇರ್ತಿತ್ತು. ನೀನೇನ್ ಮಾಡ್ತೀಯ? ಆಹಾ, ಅಬ್ಬಾ ತೃಪ್ತಿ ಆಯ್ತು. ಒಬ್ರು ತಿಂಡಿ ಹಾಗೆ ಇದೆ, ನೀನ್ ಹೇಗಿದ್ದು ತಿನ್ನೋದಿಲ್ಲ ಅಂತ ಗೊತ್ತು. ಯಾಕೆ ವೇಸ್ಟ್ ಮಾಡೋದು? ಕರಿಯಾ ಕರಿಯಾ ಕರಿಯಾ, ಎಲ್ಲಿದೆ? ಬಾರೋ ಬಾರೋ ಕರಿಯಾ, ಬಾ ತಗೋ ತಿನ್ನು ತಿನ್ನು.
ನಿನಗ್ ತೊಂದರೆ ಕೊಡಬಾರ್ದು ಅಂತ ನಿನ್ ಕೆಲಸ ನಾನೇ ಮಾಡ್ಬಿಟ್ಟು ಬಂದೆ. ನಾನ್ ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಮನೆ ಕಡೆ ಜೋಪಾನ. ಏನ್ ಸ್ವಾಮಿ ದೇವಸ್ಥಾನದಲ್ಲಿ ಊಟ ಹಾಕ್ತಾರೆ ಹೋಗ್ಲಿಲ್ವಾ? ನಿಮ್ದಾಯ್ತಾ? ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡ್ ಬಂದೆ ಸ್ವಾಮಿ. ಅಲ್ಲಿ ನೋಡಿ ಎಷ್ಟೊಂದ್ ಜನ ಹೋಯ್ತಾವ್ರೆ ಊಟ ಮಾಡಕ್ಕೆ. ಕೂತ್ಕೋ ಊಟ ಮಾಡು, ಪರವಾಗಿಲ್ಲ. ಸರಿಯಾದ ಜಾಗದಲ್ಲೇ ಕೂತ್ಕೋತಿದ್ಯಾ. ಕತ್ತೆಗ್ ಬುದ್ಧಿ ಇಲ್ಲ, ಹೊಟ್ಟೆಗ್ ನಾಚಿಕೆ ಇಲ್ಲ ಅಂತಾರೆ.